ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆಯುತ್ತಿದ್ದು, ಮ್ಯಾಪಿಂಗ್ ಮಾಡಿರುವ 2.09 ಲಕ್ಷ ಮಂದಿ ಮತದಾರರ ಪೈಕಿ 2.06 ಲಕ್ಷ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಮತದಾರರ ನೋಂದಣಾಧಿಕಾರಿ ಎಸ್ ಅಬೀದ್ ಹೇಳಿದರು. ಜೂನ್ 16ಕ್ಕೆ ಅನ್ವಯವಾಗುವಂತೆ ಕ್ಷೇತ್ರದಲ್ಲಿ 2.09 ಲಕ್ಷ ಮತದಾರರಿದ್ದು, ಈ ಪೈಕಿ 2.03 ಲಕ್ಷ ಮತದಾರರ ಮ್ಯಾಪಿಂಗ್ ಮಾಡಲಾಗಿದೆ. ಜೂನ್ 10ರಂದು ಸಂಜೆ 6 ಗಂಟೆ ಅಂಕಿಅಂಶಗಳಂತೆ 2.06 ಲಕ್ಷ ಗಣತಿ ನಮೂನೆಗಳನ್ನು ಮತದಾರರಿಗೆ ವಿತರಿಸಲಾಗಿದೆ ಎಂದರು. ಈಗಾಗಲೇ ನಮ್ಮಲ್ಲಿ 244 ಬೂತ್ ಲೆವೆಲ್ ಆಫೀಸರ್ಸ್ ಕೆಲಸದಲ್ಲಿದ್ದಾರೆ. ಅವ್ರಿಗೆ ಕೂಡ ಸಾಕಷ್ಟು ಅಡಿಷನಲ್ ಸ್ಟಾಫ್ ನಮ್ಮ ತಾಲೂಕು ಆಡಳಿತಗಳನ್ನೆಲ್ಲ ನಾವು ಕೊಟ್ಟಿದ್ವಿ. ನಮ್ಮಲ್ಲಿ ಒಟ್ಟು 2,09,752 ಮತದಾರರು ಇದ್ದಿದ್ದು 2002 ಪ್ರಕಾರ. ಅವರಿಗೆ 2009 ಪೂರ್ತಿ 100% ನಾವು ವಿತರಣೆ ಮಾಡಿದ್ವಿ ಗಣತಿ ನಮೂನೆಗಳು. ಡಿಜಿಟೈಸೇಷನ್ ಆಗಿರೋದು 1,24,645 ಇಷ್ಟು ಡಿಜಿಟೈಸೇಷನ್ ಆಗಿದೆ. ಸಾಯಂಕಾಲನೂ ಕೂಡ ನಾವು 63% ದಾಟ್ತೀವಿ ಅಂತ ನಮಗೆ ಅಂದಾಜಿದೆ. 98.67% ಗಣತಿ ನಮೂನೆಗಳನ್ನು ಈಗಾಗಲೇ ವಿತರಿಸಿದ್ದು, ಈ ಪೈಕಿ 75,931 ಮತದಾರರಿಂದ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಸಂಬಂಧಿಸಿದ ಬಿಎಲ್ಒಗಳು ಕ್ರೋಢೀಕರಿಸಿದ್ದು ಗಣಕೀಕರಣಗೊಳಿಸಲಾಗಿದೆ. ಈ ಪೈಕಿ ಗಣತಿ ನಮೂನೆಗಳನ್ನು ಪಡೆಯದ, ಶಾಶ್ವತವಾಗಿ ಸ್ಥಳಾಂತರಗೊಂಡ, ಮೃತಪಟ್ಟ, ಹೆಚ್ಚು ಮತಗಟ್ಟೆಗಳಲ್ಲಿ ಮತದಾರರಾಗಿರುವ ಹಾಗೂ ಇತರೆ ಕಾರಣಗಳಿಗಾಗಿ 1,151 ಮಂದಿ ಮತದಾರರನ್ನು ಅನರ್ಹ ಮತದಾರರೆಂದು ಗುರುತಿಸಲಾಗಿದೆ. ಎಸ್ಐಆರ್ ಕಾರ್ಯ ಮುಗಿಯುವ ಅವಧಿಯೊಳಗೆ ಈ 1,151 ಮಂದಿ ಮತದಾರರ ವಾಸ್ತವ ಸ್ಥಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಅಂತಿಮವಾಗಿ ಅನರ್ಹಗೊಳಿಸಲಾಗುವುದು. ಎಸ್ಐಆರ್ ಕಾರ್ಯವು ಜಿಲ್ಲೆ ಹಾಗೂ ಈ ಕ್ಷೇತ್ರದಲ್ಲಿ ಉತ್ತಮವಾಗಿ ನಡೆಯುತ್ತಿದ್ದು, ಎಲ್ಲರೂ ಇನ್ನಷ್ಟು ಸಹಕಾರ ನೀಡಿ ಎಸ್ಐಆರ್ ಕಾರ್ಯವನ್ನು ಸುಸೂತ್ರವಾಗಿ ಯಶಸ್ವಿ ಮಾಡಲು ಅವರು ಕೋರಿದ್ದಾರೆ. ಅವರೆಲ್ಲ ಫಾರ್ಮ್ ಕಲೆಕ್ಷನ್ ಅಲ್ಲಿ ಸಹಾಯ ಮಾಡಿದ್ರೆ BLOಸ್ಗೆ ಎಷ್ಟು ಸಂಗ್ರಹಣೆ ಆಗುತ್ತೆ ಅದರ ಪ್ರಕಾರ ನಾವು ಡಿಜಿಟೈಸೇಷನ್ ಮಾಡಬೇಕು. ಸೊ ಕೆಲವೊಂದು ಕಡೆ ಏನು ನಮಗೆ ಕಂಡು ಬಂದಿರೋ ಇಷ್ಟು ದಿನ ಸಮೀಕ್ಷೆಯಲ್ಲಿ ಅಂದರೆ, ತುಂಬ ಜನ 29ನೇ ತಾರೀಕು ಇದೆ, ಇಲ್ಲ ಫೋಟೋ ತೆಗಲಿಕ್ಕೆ ಡಿಲೇ ಆಗ್ತಿದೆ ಅಂತ ಹೇಳಿ ಬೇರೆ ಕಾರಣಗಳಿಲ್ದಿರೆ ಅವರೇ ತಡ ಮಾಡಿ ಇನ್ನು ಹಿಂಜರಿಕೆ ಕೊಡೋದೋ ಬೇಡವೋ, ಆಮೇಲೆ ಕೊಡೋಣ, ನಿಧಾನವಾಗಿ ಕೊಡೋಣ ಅಂತ ಹೇಳ್ತಿದ್ದಾರೆ. ಸೊ BLOಗಳು ಒಂದೇ ಮನೆಗೆ ಪದೇ ಪದೇ ಹೋಗಿನೂ ಅವ್ರಿಗೆ ಫಾರ್ಮ್ಸ್ ಕಲೆಕ್ಷನ್ ಆಗ್ತಿಲ್ಲ. ಸೊ ಒಂದೇ BLOಗೆ ತಮಗೂ ಗೊತ್ತಿರೋ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ, ಅವರು ಮನೆಗೆ ಓಡಾಡಿಕೊಂಡು ಎಲ್ಲ ಕಡೆಯಿಂದ ಬರಬೇಕಾಗತ್ತೆ. ಸೊ ಅಂಥವ್ರಿಗೆ ಹೇಳಿದ್ದೀವಿ, ಯಾವ್ಯಾವ್ದಿದೆ ಫಾರ್ಮ್ಸ್ನ ನಾವು ನಮ್ಮ ಸಿಬ್ಬಂದಿಗಳನ್ನೂ ಡೆಪ್ಯೂಟ್ ಮಾಡಿದ್ದೀವಿ. ಇವಾಗ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲ PDOಗಳನ್ನೂ ಸಹಕರಿಸ್ತಿದ್ದಾರೆ. ನಮ್ಮೆಲ್ಲ VAಸು, ಗ್ರಾಮ ಸಹಾಯಕರು ಮತ್ತು ಎಲ್ಲ ಇಲಾಖೆ ಸಿಬ್ಬಂದಿಗಳು, ಕಮಿಷನರ್ ಸ್ಟಾಫ್ ಆಗಲಿ, ನಮ್ಮ ಸ್ಟಾಫ್ ಆಗಲಿ, ಎಲ್ಲರನ್ನೂ ಇದೇ ಕಾರ್ಯಕ್ಕೋಸ್ಕರ ನಾವು ಡೆಪ್ಯೂಟ್ ಮಾಡಿ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬೇಕಂತಿದ್ದೀವಿ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.